ಕೋಲಾರ ಶಾಸಕರಾದಂಥ ಕೊತ್ತೂರು ಮಂಜುನಾಥ್ ಅವರ ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥ್ ಅವರ ಸೂಚನೆಯ ಮೇರೆಗೆ ನಮ್ಮ ಈಗಿನ 2023ರ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಆದಿನಾರಾಯಣ ಅವರು ಅವರ ಸ್ವಂತ ಇಚ್ಛಾಶಕ್ತಿಯಿಂದ ಈ ಕಾರ್ಯಕ್ರಮ ಮಾಡಬೇಕು ಅಂತ ಇವತ್ತು ನಿಗದಿ ಮಾಡಿ ಸುಮಾರು ದಿನಗಳಿಂದ ಈ ಕಾರ್ಯಕ್ರಮದ ರೂಪುರೇಷೆಗಳು ಮಾಡಿಕೊಂಡು ಇವತ್ತು ತಮ್ಮೆಲ್ಲರ ನಾನು ಸುಮಾರು 30 ಗ್ರಾಮ ಪಂಚಾಯತಿಗಳಿಂದ 31 ವಾರ್ಡ್ನಿಂದ ಅನೇಕ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಕುಗ್ರಾಮಗಳಿಂದ ಸಮೇತ ಒಬ್ಬ ಮಹಿಳಾ ಮುಖಂಡರು ಒಬ್ಬರು ಇಬ್ಬರು 3 ಜನ ಮಹಿಳಾ ಮುಖಂಡರನ್ನು ಕರೆಸಿ ಇವತ್ತು ಈ ಕಾರ್ಯಕ್ರಮನ ಮಾಡಬೇಕು ಅಂತ ಆಯೋಜನೆ ಮಾಡ್ಕೊಂಡಿದ್ದಾರೆ. ಈ ಕಾರ್ಯಕ್ರಮ ಬಂದಿರತಕ್ಕಂಥ ನಮ್ಮ ಮಹಿಳಾ ಮುಖಂಡರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಗ್ರಾಮ ಪಂಚಾಯತ್ ಸದಸ್ಯರು, ನಗರಸಭಾ ಸದಸ್ಯರು, ಅನೇಕ ಗ್ರಾಮಗಳಿಂದ ಬಂದಿರತಕ್ಕಂಥ ಅನೇಕ ನಗರದಿಂದ ಬಂದಿರತಕ್ಕಂಥ ಎಲ್ಲ ತಂಗಿಯರಿಗೂ ಮುಖಂಡರಿಗೂ ಎಲ್ರಿಗೂ ಸ್ವಾಗತ ಮತ್ತು ನಮಸ್ಕಾರಗಳು ಹೇಳ್ತಾ ಈ ಕಾರ್ಯಕ್ರಮ ನಮ್ಮ ಆದಿನಾರಾಯಣ ಅವರ ನೇತೃತ್ವದಲ್ಲಿ ನಮ್ಮ ಆವಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ನೀಲಕಂಠಣ್ಣ ಅವರು, ಮುಳಬಾಗಿಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅಮಾನಲ್ಲ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಕೆಪಿಸಿಸಿ ಸದಸ್ಯರಾದಂಥ ರಾಮಲಿಂಗಣ್ಣನವರು, ಆಲಂಗೂರು ಶಿವಣ್ಣ ಅವರು, ದರ್ಗಾ ಸಮಿತಿ ಸದಸ್ಯರಾದಂಥ ನೀಲಾವತಿ ಅವರು, PLD ಬ್ಯಾಂಕ್ ಅಧ್ಯಕ್ಷರಾದಂಥ ಕೆಂಗಿರೆಡ್ಡಿ ಅವರು, ನಗರಸಭೆ ಸದಸ್ಯರಾದಂಥ ರಿಯಾಜ್ ಅವರು, ದರ್ಗಾ ಸಮಿತಿ ಮಾಜಿ ಸದಸ್ಯ ಪದ್ಯಪ್ಪಯ್ಯನವರು, ಹಾಲಿ ಸದಸ್ಯರಾದಂಥ ಗುಜನಹಳ್ಳಿ ಮಂಜುನಾಥ್ ಅವರು, ಡಾಕ್ಟರ್ ಸೆಲ್ನ ಉಪಾಧ್ಯಕ್ಷರಾದ ರಮೇಶ್ ಅವರು, ಹನುಮನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಶಶಿಕಲಾ ಅವರು. ಮತ್ತೆ ವೇದಿಕೆ ಮೇಲೆ ಹೇಳ್ಬೇಕಾದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟು ವೇದಿಕೆ ಹಾಕಿದ್ರು ಸಾಕೋಗೋದಿಲ್ಲ. ಎಂತ ಕಾರ್ಯಕ್ರಮ ಮಾಡಿದ್ರು ವೇದಿಕೆ ತುಂಬ ಹೋಗುತ್ತೆ. ಆ ವೇದಿಕೆ ಜೊತೆಗೆ ಮುಂಭಾಗನೂ ಸಮೇತ ಅಷ್ಟೇ ರೀತಿ ನಾವು ಅಂದ್ಕೊಂಡಷ್ಟು ದುಪ್ಪಟ್ಟಾಗತ್ತೆ. ಈ ಕಾಂಗ್ರೆಸ್ ಪಕ್ಷದ ಸಂಸ್ಕೃತಿ, ಈ ಕಾಂಗ್ರೆಸ್ ಪಕ್ಷದ ಸಂಸ್ಕಾರ ಅನ್ನೋದು ಅನ್ಬೋದು. ಈ ರೀತಿ ಜನ ಸೇರೋದು ನಮ್ಮೆಲ್ಲರ ಅದೃಷ್ಟ ಅಂತಾನು ಭಾವಿಸ್ತೀನಿ. ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಮಾರ್ಚ್ 8ನೇ ತಾರೀಕು, ಮುಂದಿನ ತಿಂಗಳು ಮಾರ್ಚ್ 8ನೇ ತಾರೀಕು ನಮ್ಮ ಕೊತ್ತೂರು ಮಂಜುನಾಥ್ ಅವರ ಕೊಪ್ಪರಮಡುಗುದಲ್ಲಿ MG6 ಮಾರ್ಕೆಟ್, ದೊಡ್ಡ ಮಾರ್ಕೆಟ್, MG6 ಟೊಮಾಟೊ ಮಂಡಿ ಮಾರ್ಕೆಟ್ ಅಲ್ಲಿ ಸುಮಾರು 10 ರಿಂದ 15 ಸಾವಿರ ಅಕ್ಕ ತಂಗಿಯರನ್ನ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರನ್ನ ಕರೆಸಿ ಅವರಿಗೆ ಮಡಿಲು ತುಂಬುವ ಕಾರ್ಯಕ್ರಮ ಮಾಡಬೇಕು. ಪ್ರತಿಯೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ಅವರನ್ನು ಪರಿವರ್ತನೆ ಮಾಡಬೇಕು. ಅವರ ಸಹಕಾರವನ್ನು ನಾವು ಕೋರಬೇಕು ಅಂತ ನಮ್ಮ ಆದಿನಾರಾಯಣ ಅವರು ಸುಮಾರು 1 ವರ್ಷದಿಂದ ಈ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಅವರು ಕಳೆದ ಬಾರಿ ಇಲ್ಲೇ ಮಾಡಿದ್ವಿ, ಸ್ವಲ್ಪ ಚಿಕ್ಕದಾಗಿ ಮಾಡಿದ್ವಿ. ಅಂತಾರಾಷ್ಟ್ರೀಯ ಮಹಿಳಾ ದಿನ ಸುಮಾರು 1500 ಜನ ಸೇರಿಸಿ ಮಾಡಿದ್ವಿ. ಇವತ್ತು ಅದೇ ಕಾರ್ಯಕ್ರಮನ, ಅದೇ 1500 ಜನ ಕಾರ್ಯಕ್ರಮನ ಇವತ್ತು ಮುಖಂಡರನ್ನ ಪೂರ್ವಭಾವಿ ಸಭೆಗೆ ಕರೆದಿದ್ದೀವಿ. ಇವತ್ತು ಇದು ಅವರ ಆಲೋಚನೆ. ನಮ್ಮ ಆದಿನಾರಾಯಣ ಅವರಿಗೂ ಪ್ರತಿಯೊಬ್ಬ ಅಕ್ಕ ತಂಗಿಯರನ್ನ, ಪ್ರತಿಯೊಬ್ಬ ಕಾಂಗ್ರೆಸ್ ಮುಖಂಡರು, ಮಹಿಳಾ ಕಾಂಗ್ರೆಸ್ ಮುಖಂಡರನ್ನ ಅವರು ಭೇಟಿ ಆಗ್ಬೇಕು, ಅವರ ಸಹಾಯ ಕೇಳಬೇಕು ಅಂತ ನಮ್ಮ ಆದಿನಾರಾಯಣ ಅವರ ಇಚ್ಛೆ ಇದೆ. ಅವರ ಕನಸು ನನಸಾಗಬೇಕು. ನಾನು ಮುಳಬಾಗಿಲು ಪ್ರತಿಯೊಂದು ಗ್ರಾಮದಲ್ಲಿ ಪ್ರತಿಯೊಬ್ಬ ಅಕ್ಕ ತಂಗಿಯರ ಮನಸ್ಸಲ್ಲಿ ನಾನು ಹೋಗ್ಬೇಕು ಅನ್ನೋ ಇಚ್ಛಾಶಕ್ತಿ ಇಟ್ಕೊಂಡು ತಮ್ಮ ಮುಂದೆ ಇವತ್ತು ಬಂದಿದ್ದಾರೆ. ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಬೇಕು ಅಂತ ಸುಮಾರು 8 ದಿನಗಳಿಂದ ಸತತವಾಗಿ ರಾತ್ರಿ ಆಗಲು ಅವರ ಶ್ರಮ ನಾವು ನೋಡ್ತಾನೆ ಇದ್ದೀವಿ. ರಾತ್ರಿ 12 ಗಂಟೆ ಆಯಿತು. ಗುಡ್ಪಲ್ಲಿ ಗ್ರಾಮದಲ್ಲಿ ಕಾಶಿ ವಿಶ್ವೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಇತ್ತು. ಅಲ್ಲಿ ಆರ್ಕೆಸ್ಟ್ರಾ ಪ್ರೋಗ್ರಾಮ್ ಸಮೇತ ಇತ್ತು. ಅದಕ್ಕೂ ಸಮೇತ ಹೋಗ್ತೀರಾ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ಹೇಳಿ ಅವರು ಈ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ತೊಡಸ್ಕೊಂಡು ಇಲ್ಲೇ ಮುಳಬಾಗಿಲಲ್ಲಿ ಸುಮಾರು 7 ತಿಂಗಳಿಂದ ಇಲ್ಲೇ ನಿಲ್ಲಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಜವಾಬ್ದಾರಿ ಏನು? ತಾವು ಇವತ್ತು ಬಂದಿರೋರು ಯಾರು ವೋಟರ್ ಅಲ್ಲ, ಪ್ರತಿಯೊಬ್ಬರು ಕಾಂಗ್ರೆಸ್ ಪಕ್ಷದ ಮಹಿಳಾ ಮುಖಂಡರು ಅಂತ ಭಾವಿಸಿ ತಾವು ಮುಂದಿನ ದಿನಗಳಲ್ಲಿ ಏನೇನು ಮಾಡಬೇಕು, ತಾವು ತಮ್ಮ ಪಕ್ಷಕ್ಕೆ ನಿಮ್ಮ ಸೇವೆ, ನಮಗೆ ನಿಮ್ಮ ಪಕ್ಷಕ್ಕೆ ನಮ್ಮ ಆದಿನಾರಾಯಣ ನಿಮ್ಮ ಸೇವೆ ಯಾವ ರೀತಿ ಸಲ್ಲಿಸಬೇಕು ಅಂತ ಹೇಳಿ ಅವರು ಸಂಪೂರ್ಣವಾಗಿ ಅವರ ಇದರಲ್ಲಿ ಹೇಳ್ತಾರೆ. ಅದೇ ರೀತಿ ತಾವು ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಉಪಯೋಗವಾಗುವಂತ ಕೆಲಸಗಳನ್ನು ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಂತ ಈ ಕಾರ್ಯಕ್ರಮದಲ್ಲಿ ಅನೇಕ ಮುಖಂಡರು ಭಾಗವಹಿಸಿದ್ದಾರೆ. ಎಲ್ಲರೂ ಅವರವರ ಸಲಹೆ ಸೂಚನೆಗಳು ಕೊಡ್ತಾರೆ ಅಂತ ಹೇಳ್ತಾ
ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿದ್ರೆ ತಮಗೆಲ್ಲರೂ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಾನು ಮಾತಾಡಲು ಅವಕಾಶ ಪಡ್ತೇನೆ.